ಆಸ್ತಮಾ ಅಂದರೆ ಇದು ಶ್ವಾಸನಾಳಗಳ ಇನ್ಫ್ಲಮೇಷನ್ ಹಾಗೆ ಹೈಪರ್ ರೆಸ್ಪಾನ್ಸಿವ್ನೆಸ್ ಅಂತ ಹೇಳ್ತೇವೆ. ಮೊದಲನೇದಾಗಿ ಜೆನೆಟಿಕ್ಸ್ ಅಂದರೆ ಹೆರಿಡಿಟರಿಯಿಂದ, ಸ್ಮೋಕಿಂಗ್ ಧೂಮಪಾನ ಮಾಡುವವರಲ್ಲಿ ನಾವು ಅತಿ ಹೆಚ್ಚಿನದಾಗಿ ಆಸ್ತಮಾ ರೋಗವನ್ನು ಕಾಣ್ತೇವೆ. ದೇಹದಲ್ಲಿ ಆಂಟಿಬಾಡೀಸ್ ಎಸ್ಪೆಷಲಿ IgE ಎನ್ನುವಂತಹ ಆಂಟಿಬಾಡಿಗಳು ಡೆವಲಪ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿತ್ಯಶ್ರೀ ಗಾಂವ್ಕರ್, ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಸಿರ್ಸಿ. ಇವತ್ತು ನಾವು ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಆಸ್ತಮಾ ರೋಗದ ಬಗ್ಗೆ ತಿಳ್ಕೊಳ್ಳೋಣ. ಆಸ್ತಮಾ ಅಂದರೆ ಇದು ಶ್ವಾಸನಾಳಗಳ ಇನ್ಫ್ಲಮೇಷನ್ ಹಾಗೆ ಹೈಪರ್ ರೆಸ್ಪಾನ್ಸಿವ್ನೆಸ್ ಅಂತ ಹೇಳ್ತೇವೆ. ಅಂದರೆ ಶ್ವಾಸನಾಳಗಳಲ್ಲಿ ಊತ ಹಾಗೆ ಕಫದ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ವಾಯು ಮಾರ್ಗಗಳು ಚಿಕ್ಕದಾಗ್ತಾ ಹೋಗ್ತವೆ. ಈಗ ಈ ಒಂದು ಆಸ್ತಮಾ ರೋಗಕ್ಕೆ ಏನೇನು ಕಾರಣ ಆಗ್ತವೆ ಅಂತ ನೋಡೋಣ. ಮೊದಲನೇದಾಗಿ ಜೆನೆಟಿಕ್ಸ್ ಅಂದರೆ ಹೆರಿಡಿಟರಿಯಿಂದ ಹಾಗೂ ಜೀನ್ ವೇರಿಯೇಷನ್ ಆಗೋದ್ರಿಂದ ಶುರುವಾಗುತ್ತೆ. ಅಥವಾ ಸ್ಟ್ರೆಸ್, ಒತ್ತಡದಿಂದ ಆಸ್ತಮಾ ಅಟ್ಯಾಕ್ಗಳು ಜಾಸ್ತಿಯಾಗಿ ಕಂಡುಬರ್ತವೆ. ಹಾಗೆ ಸ್ಮೋಕಿಂಗ್ ಧೂಮಪಾನ ಮಾಡುವವರಲ್ಲಿ ನಾವು ಅತಿ ಹೆಚ್ಚಿನದಾಗಿ ಆಸ್ತಮಾ ರೋಗವನ್ನು ಕಾಣ್ತೇವೆ. ಹಾಗೆ ಧೂಳಿನಲ್ಲಿ ಕೆಲಸ ಮಾಡುವವರು, ಕಾರ್ಪೆಂಟಿಂಗ್ ಕೆಲಸ ಹಾಗೆ ಕೆಮಿಕಲ್ ಇಂಡಸ್ಟ್ರಿಗಳಲ್ಲಿ ಜಾಸ್ತಿ ಹೊತ್ತು ಕೆಲಸ ಮಾಡುವವರಲ್ಲಿ ನಾವು ಆಸ್ತಮಾ ರೋಗವನ್ನು ಸಾಮಾನ್ಯವಾಗಿ ಕಾಣ್ತೇವೆ. ಅಲರ್ಜನ್ ಅಂದರೆ ಧೂಳು ಅಥವಾ ಕೆಮಿಕಲ್ಸ್, ಹಾಗೆ ಪೋಲನ್ ಅಂದರೆ ಪರಾಗಗಳು. ಇವೆಲ್ಲದರಿಂದ ಯಾವಾಗ ನಮ್ಮ ದೇಹವು ಇವೆಲ್ಲ ವಸ್ತುಗಳಿಗೆ ಜಾಸ್ತಿ ಹೊತ್ತು ಎಕ್ಸ್ಪೋಸ್ ಆಗುತ್ತೋ ಅಂಥ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಎಸ್ಪೆಷಲಿ IgE ಎನ್ನುವಂತಹ ಆಂಟಿಬಾಡಿಗಳು ಡೆವಲಪ್ ಆಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಅಂದರೆ ಇನ್ಫ್ಲಮೇಟರಿ ಮಾರ್ಕರ್ಸ್ಗಳಾದಂತಹ ಇಂಟರ್ಲ್ಯೂಕಿನ್ 5 ಹಾಗೂ 9 ಇದು ಇನ್ಫ್ಲಮೇಷನನ್ನು ಜಾಸ್ತಿ ಮಾಡುತ್ತೆ. ಅಂದರೆ ನಮ್ಮ ಶ್ವಾಸನಾಳಗಳ ಊತ ಹಾಗೆ ಮ್ಯೂಕಸ್ ಪ್ರೊಡಕ್ಷನ್ ಅಂದರೆ ಕಫದ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ವಾಯು ಮಾರ್ಗಗಳು ಅತಿ ಸೂಕ್ಷ್ಮವಾಗ್ತಾ ಬರುತ್ತೆ. ಇದೆಲ್ಲದರಿಂದ ಆಸ್ತಮಾ ರೋಗದ ಗುಣಲಕ್ಷಣಗಳು ಶುರು ಆಗ್ತವೆ. ಅವು ಯಾವ್ಯಾವಂದರೆ, ಮೊದಲನೇದಾಗಿ ಕೆಮ್ಮು, ವಿಪರೀತವಾದ ಕೆಮ್ಮು. ಇದು ಕಫದಿಂದ ಕೂಡಿರ್ಬೋದು ಅಥವಾ ಕಫರಹಿತವಾಗಿ ಕೂಡ ಬರಬಹುದು. ಹಾಗೆ ಬ್ರೆತ್ಲೆಸ್ನೆಸ್ ಅಂದರೆ ಉಸಿರಾಟದ ಸಮಸ್ಯೆ, ಹಾಗೆ ವೀಸಿಂಗ್ ಅಂದರೆ ಉಬ್ಸ ಬರೋದು ಅಂತ ಹೇಳ್ತೀವಲ್ಲ ಅದು. ಇವೆಲ್ಲವೂ ಚಳಿಗಾಲ ಹಾಗೂ ರಾತ್ರಿಯ ಸಮಯದಲ್ಲಿ ಜಾಸ್ತಿ ಆಗೋದನ್ನು ನಾವು ಕಾಣ್ತೇವೆ. ಈಗ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವೇನೇನು ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತ ನೋಡೋಣ. ಕಫದ ಅಂಶವನ್ನು ಜಾಸ್ತಿ ಮಾಡುವಂತಹ ಪದಾರ್ಥಗಳಾದಂತಹ ಹಾಲು, ಮೊಸರು ಹಾಗೆ ಕೆಲವೊಂದಿಷ್ಟು ಮಾಂಸದ ಪದಾರ್ಥಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಅತಿ ಹೆಚ್ಚಿನದಾಗಿ ಸೊಪ್ಪು, ಹಸಿರು ತರಕಾರಿಗಳು ಹಾಗೆ ವಿಟಮಿನ್ C ಹಾಗೆ ವಿಟಮಿನ್ E ಹೆಚ್ಚಿರುವಂತಹ ಹಣ್ಣುಗಳನ್ನು ನಾವು ಸೇವಿಸಬೇಕಾಗತ್ತೆ. ಉದಾಹರಣೆಗೆ ನೆಲ್ಲಿಕಾಯಿ, ಗ್ವಾವಾ ಅಂದರೆ ಸೀಬೆಕಾಯಿ, ಹಾಗೆ ಕಿತ್ತಳೆ ಹಣ್ಣು ಹಾಗೆ ಕಿವಿ ಫ್ರೂಟ್, ಈ ಒಂದು ಹಣ್ಣುಗಳನ್ನು ನಾವು ಜಾಸ್ತಿಯಾಗಿ ತಗೋಬೇಕಾಗತ್ತೆ. ಸಾಮಾನ್ಯವಾಗಿ ಆಸ್ತಮಾ ರೋಗ ಇರುವವರಲ್ಲಿ ವಿಟಮಿನ್ D ಕೊರತೆಯನ್ನು ಕೂಡ ನಾವು ಕಾಣ್ತೇವೆ. ಹಾಗಾಗಿ ದಿನದಲ್ಲಿ 15ರಿಂದ 20 ನಿಮಿಷಗಳ ಕಾಲ ಎಳೆಬಿಸಿಲಿನಲ್ಲಿ ವಾಕಿಂಗ್ ಮಾಡೋದಾಗಿರ್ಬೋದು ಅಥವಾ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋದ್ರಿಂದ ವಿಟಮಿನ್ D ಕೊರತೆಯು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಇನ್ನು ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ್ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ಗಳಿದೆ ಅಂತ ನೋಡೋಣ. ಮೊದಲನೇದಾಗಿ ನ್ಯೂಟ್ರಲ್ ಚೆಸ್ಟ್ ಪ್ಯಾಕ್ ಅಂದರೆ ಕಾಟನ್ ಬಟ್ಟೆಯನ್ನು ಬೆಚ್ಚಗಿನ ನೀರಿನಲ್ಲಿ ಅದ್ದಿ ಅದನ್ನು ಹಿಂಡಿ ನಮ್ಮ ಎದೆಯ ಸುತ್ತ ಅದನ್ನು ಸುತ್ತಾರೆ. ಹಾಗೆ ಅದ್ರ ಮೇಲೆ ವುಲ್ಲನ್ ಬಟ್ಟೆ ಅಂದರೆ ಉಣ್ಣೆಯ ಬಟ್ಟೆಯನ್ನು ನಮ್ಮ ಎದೆಯ ಸುತ್ತಲೂ ಸುತ್ತುತ್ತಾರೆ. ಇದನ್ನು 20 ನಿಮಿಷಗಳ ಕಾಲ ಹಾಗೆ ಇಡೋದ್ರಿಂದ ನಮ್ಮ ಆಸ್ತಮಾ ರೋಗ ಲಕ್ಷಣಗಳು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಮನೆಯಲ್ಲಿಯೇ ಇರುವಂತಹ ಸಾಸಿವೆ ಎಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಎದೆಯ ಭಾಗ ಹಾಗೂ ಬೆನ್ನಿನ ಭಾಗದಲ್ಲಿ ಮಸಾಜನ್ನು ಮಾಡುವುದು. ಹಾಗೆ ಹಾಟ್ ಫೋಮೆಂಟೇಷನ್ ಅಂದರೆ ಬಿಸಿಯ ಶಾಖವನ್ನು ಎದೆಯ ಭಾಗ ಹಾಗೂ ಬೆನ್ನಿನ ಭಾಗಕ್ಕೆ ಕೊಡೋದ್ರಿಂದ ಕೂಡ ಆಸ್ತಮಾ ರೋಗದ ಲಕ್ಷಣಗಳು ಕಡಿಮೆ ಆಗ್ತಾ ಬರುತ್ತೆ. ಸ್ಟೀಮ್ ಇನ್ಹಲೇಷನ್ ಅಂದರೆ ಬಿಸಿಯ ನೀರಿಗೆ 1-2 ಹನಿ ಯುಕ್ಯಾಲಿಪ್ಟಸ್ ಆಯಿಲ್ ಅಂದರೆ ನೀಲಗಿರಿ ಎಣ್ಣೆಯನ್ನು 1-2 ಹನಿ ಹಾಕಿ ಅದರ ಹಬೆಯಲ್ಲಿ ಉಸಿರಾಡೋದ್ರಿಂದ ನಮ್ಮ ಕಫ ಕಟ್ಟುವಿಕೆ ಕಡಿಮೆ ಆಗಿ
ಉಸಿರಾಟದ ತೊಂದರೆ ಕಡಿಮೆ ಆಗ್ತಾ ಬರುತ್ತೆ. ಇದೆಲ್ಲದರ ಜೊತೆ ಯೋಗಾಭ್ಯಾಸ ದಿನನಿತ್ಯ ಕೆಲವೊಂದಿಷ್ಟು ಯೋಗಾಭ್ಯಾಸ ಅಂದ್ರೆ ಚೆಸ್ಟ್ ಓಪನಿಂಗ್ ಆಸನಾಸ್ ಅಂತ ಹೇಳ್ತೇವೆ. ಅದರಲ್ಲಿ ಭುಜಂಗಾಸನ, ಹಾಗೆ ಅರ್ಧ ಚಕ್ರಾಸನ, ಹಾಗೆ ಅರ್ಧ ಉಷ್ಟ್ರಾಸನ ಇವುಗಳನ್ನು ಅಭ್ಯಾಸ ಮಾಡುವುದು. ಹಾಗೆ ಪ್ರಾಣಾಯಾಮದಲ್ಲಿ ಸೂರ್ಯ ಅನುಲೋಮ ವಿಲೋಮ ಹಾಗೆ ಭಸ್ತ್ರಿಕ ಪ್ರಾಣಾಯಾಮವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಆಸ್ತಮಾ ಅಟ್ಯಾಕ್ಗಳು ಪದೇ ಪದೇ ಆಗೋದನ್ನು ನಾವು ತಡೆಗಟ್ಬೋದು. ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂತಹ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.